2035ರಲ್ಲಿ ನೀವು ಅರ್ನ್ ಮಾಡ್ತಿರೋ ಸ್ಯಾಲರಿ ಹಾಫ್ ವ್ಯಾಲ್ಯೂ ಮಾತ್ರ ಆಗಿರುತ್ತೆ. ಅಂದ್ರೆ 2015ರಲ್ಲಿ ₹100 ಒಂದು ಒಳ್ಳೆ ಊಟ ಮಾಡಬಹುದಿತ್ತು. ಆದ್ರೆ ಇವಾಗ 2025ರಲ್ಲಿ ಅದೇ ಒಂದು ಊಟಕ್ಕೆ ₹250 ಬೇಕು. ಸಿಪಿಐ ಇನ್ಫ್ಲೇಷನ್ ಅವರೇಜ್ ಲಾಸ್ಟ್ 10 ಇಯರ್ಸ್ ನೋಡಿದ್ರೆ 6% ಜಾಸ್ತಿ ಇದೆ. ಏನೇನ್ ಜಾಸ್ತಿ ಆಗಿದೆ? ಪೆಟ್ರೋಲ್ ಪ್ರೈಸ್ 10 ವರ್ಷದಲ್ಲಿ ₹70 ರಿಂದ ₹100 ಜಾಸ್ತಿ ಆಗಿದೆ. ಸ್ಕೂಲ್ ಫೀಸ್ ಅಪ್ ಟು 80% ಹೈಕ್ ಆಗಿದೆ. ಗ್ರಾಸರಿ, ರೈಸ್, ದಾಲ್ ಪ್ರೈಸಸ್ ಆಲ್ಮೋಸ್ಟ್ ಡಬಲ್ ಆಗಿದೆ. ನೀವು ಅರ್ನ್ ಮಾಡ್ತಿದ್ದೀರಾ, ಬಟ್ ಇನ್ಫ್ಲೇಷನ್ ಸೈಲೆಂಟ್ ಆಗಿ ಎಲ್ಲ ತಗೋತಾ ಇದೆ. ಇದಕ್ಕೆ ರಿಯಲ್ ರಾಬರಿ ಅಂತ ಹೇಳ್ತೀವಿ, ಬೈ ಇನ್ಫ್ಲೇಷನ್. ನೀವು ಕೂಡ ಇದೇ ತರ ಫೀಲ್ ಮಾಡ್ತೀರಾ? ಎವ್ರಿಥಿಂಗ್ ಕಾಸ್ಟ್ಲಿ ಆಗಿದೆ, ಸ್ಯಾಲರಿ ಮಾತ್ರ ಸಿಕ್ಕಾಪಟ್ಟೆ ಸ್ಲೋ ಇದೆ. ಆದ್ರೆ ಏನ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದನ್ನ ನಿಮ್ ಫ್ರೆಂಡ್ಸ್ 10 ವರ್ಷದಲ್ಲಿ ನಿಮ್ಮ ₹100 ಆಕ್ಚುಯಲ್ ವ್ಯಾಲ್ಯೂ ಏನ್ ಗೊತ್ತಾ? ₹50 ಡ್ರಾಪ್ ಆಗಿದೆ. ಇಮ್ಯಾಜಿನ್ 2035ರಲ್ಲಿ ಇದೇ ₹100 ವ್ಯಾಲ್ಯೂ ಇನ್ನ ಕಡಿಮೆ ಆಗೋದು ಗ್ಯಾರಂಟಿ. IMF ಪ್ರಿಡಿಕ್ಟ್ ಮಾಡ್ತಾ ಇದೆ ಇನ್ಫ್ಲೇಷನ್ ನೆಕ್ಸ್ಟ್ 10 ಇಯರ್ಸ್ ಅಲ್ಲಿ 4 ರಿಂದ 5% ಜಾಸ್ತಿ ಆಗ್ತಾ ಇದೆ. ಆಕ್ಟ್ ಮಾಡೋದಿಲ್ಲ ಅಂತಂದ್ರೆ ಫ್ಯೂಚರ್ ಖಂಡಿತ ರಿಗ್ರೆಟ್ ಮಾಡ್ತೀರಾ. ಹಾಗಾದ್ರೆ ಸೊಲ್ಯೂಷನ್ ಏನು? ಲೆಟ್ಸ್ ಫೈಟ್ ಬ್ಯಾಕ್. ಗೋಲ್ಡ್ 10 ವರ್ಷದ CAGR 11 ರಿಂದ 15% ಇದೆ, ಹೂಡಿಕೆ ಮಾಡಬಹುದು. ನಿಫ್ಟಿ 50 ಲಾಸ್ಟ್ 10 ಇಯರ್ಸ್ ಅಲ್ಲಿ 180% ಗ್ರೋತ್ ಇದೆ, ಹೂಡಿಕೆ ಮಾಡಬಹುದು. ಮ್ಯೂಚುವಲ್ ಫಂಡ್ಸ್ ಅವರೇಜ್ 12 ರಿಂದ 15% ರಿಟರ್ನ್ ಕೊಡ್ತಿದೆ, ಹೂಡಿಕೆ ಮಾಡಬಹುದು. ಬ್ಯಾಂಕ್ FD ರಿಟರ್ನ್ಸ್ ಮೈನಸ್ ಇನ್ಫ್ಲೇಷನ್ ತೆಗೆದ್ರೆ ರಿಯಲ್ ಲಾಸ್ ಅಲ್ಲಿ ಇರ್ತೀವಿ. ಸೊ ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ಫ್ಲೇಷನ್ ನ ಬೀಟ್ ಮಾಡಿ. ನಿಮಗೂ ಇದೇ ಸಿಚುವೇಶನ್ ಅನ್ಸುತ್ತಾ? ನಾನು ಹೇಳಿರೋದು ಸರಿ ಅನ್ಸುತ್ತಾ? ನೀವು ಈ ಡಿಸಿಷನ್ ತಗೋಬೇಕು ಅನ್ಸುತ್ತಾ? ಈ ವಿಡಿಯೋನ ನೀವು ಫ್ರೆಂಡ್ಗಳಿಗೂ ಶೇರ್ ಮಾಡಿ ಹಾಗೂ ತಿಳಿಸಿ, ಸೊ ದಟ್ ಅವರು ಕೂಡ ಇನ್ಫ್ಲೇಷನ್ ನ ಬೀಟ್ ಮಾಡೋಕೆ ಹೆಲ್ಪ್ ಆಗಲಿ.